ಹಾಯ್ ಹಲೋ ನಮಸ್ಕಾರ ಗುರು. ನನ್ನ ಹೆಸರು ಕೃಷ್ಣ ಅಂತ. ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಈ ಚಾನಲಲ್ಲಿ ನಾನು ಮೂವೀಸ್ ಅಪ್ಡೇಟ್ಸ್ ಹಾಗೂ ಬೆಸ್ಟ್ ಮೂವೀಸ್ ಟು ವಾಚ್, ಸೊ ಈ ಇನ್ಫಾರ್ಮೇಶನ್ ಈ ಚಾನಲಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸ್ವಾಗತಂ ಸುಸ್ವಾಗತಂ. ಮೊದಲನೇದಾಗಿ ಮೂವೀಸ್ ಅಂತ ಬಂದ್ರೆ ನನಗೆ ಅಪ್ಪು ಸರ್ ಹಾಗೂ ರಾಕಿ ಬೈ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅಪ್ಪು ಸರ್ ಅಂದ್ರೆ ನನಗೆ ಯದ್ವಾ ತದ್ವಾ ಇಷ್ಟ. ಇದು ನನ್ನ ಮೊದಲನೇ ವಿಡಿಯೋ ಆಗಿರೋದ್ರಿಂದ ಅಪ್ಪು ಸರ್ ಬಗ್ಗೆ ಮಾತಾಡೋಣ. ಅಪ್ಪು ಸರ್ ಬಗ್ಗೆ ಒಂದು ಚಿಕ್ಕ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ಮೊದಲನೇದಾಗಿ ಅಪ್ಪು ಸರ್ ಅವರ ಹುಟ್ಟಿದ ಹೆಸರು ಲೋಹಿತ್ ಅಂತ. ನೆಕ್ಸ್ಟ್, ಅಪ್ಪು ಸರ್ ಅವರು ಎಲ್ಲಿ ಹುಟ್ಟಿದ್ರು ಅಂದ್ರೆ ಮದ್ರಾಸಲ್ಲಿ 1975ನೇ ಇಸ್ವಿಯಲ್ಲಿ ಮಾರ್ಚ್ 17ರಂದು ಅವರು ಹುಟ್ಟಿದ್ರು. ನೆಕ್ಸ್ಟ್, ಅಪ್ಪು ಸರ್ ಅವರ ತಂದೆ ಅಂತ ಬಂದ್ರೆ ದ ಲೆಜೆಂಡ್ ಡಾಕ್ಟರ್ ರಾಜ್ಕುಮಾರ್ ಸರ್, ಇದೆಲ್ಲರಿಗೂ ಗೊತ್ತಿರೋ ವಿಷಯನೇ. ಹಾಗೂ ಅಮ್ಮ ಅಂತ ಬಂದ್ರೆ ಪಾರ್ವತಮ್ಮ ರಾಜ್ಕುಮಾರ್ ಅಮ್ಮನವರು. ನೆಕ್ಸ್ಟ್, ನಮ್ಮ ಅಪ್ಪು ಸರ್ ಅವರಿಗೆ ಇಬ್ಬರು ಅಣ್ಣಂದಿರು ಹಾಗೂ ಇಬ್ಬರು ಅಕ್ಕಂದಿರು ಇದ್ದಾರೆ. ಅಣ್ಣಂದಿರ ಹೆಸರು ಶಿವಣ್ಣ ಹಾಗೂ ರಾಘಣ್ಣ. ನೆಕ್ಸ್ಟ್, 1999ನೇ ಇಸ್ವಿಯಲ್ಲಿ ಅಶ್ವಿನಿ ಮೇಡಮ್ ಅವ್ರನ್ನ ಮದುವೆ ಆಗ್ತಾರೆ. ನಮ್ಮ ಅಪ್ಪು ಸರ್ಗೆ ಇಬ್ಬರು ಹೆಣ್ಮಕ್ಕಳು ಇದ್ದಾರೆ. ಒಬ್ಬರ ಹೆಸರು ಧೃತಿ ಹಾಗೂ ಇನ್ನೊಬ್ಬರ ಹೆಸರು ವಂದಿತಾ. ಈಗ ಅಪ್ಪು ಸರ್ ಅವರ ಮೂವೀಸ್ ಲಿಸ್ಟ್ ನೋಡೋಣ. ಮೊದಲಿಗೆ ಅಪ್ಪು ಸರ್ ಅವರು ಚೈಲ್ಡ್ ಆಕ್ಟರ್ ಆಗಿ ಮಾಡಿದಂತಹ ಚಿತ್ರಗಳು ಈಗ ನೋಡೋಣ. ಪ್ರೇಮದ ಕಾಣಿಕೆ, ಸನಾದಿ ಅಪ್ಪಣ್ಣ, ತಾಯಿಗೆ ತಕ್ಕ ಮಗ, ಬಸಂತ ಗೀತ, ಭೂಮಿಗೆ ಬಂದ ಭಗವಂತ, ಭಾಗ್ಯವಂತ, ಹೊಸ ಬೆಳಕು, ಚಲಿಸುವ ಮೋಡಗಳು, ಭಕ್ತ ಪ್ರಹ್ಲಾದ, ಯಾರಿವನು, ಬೆಟ್ಟದ ಹೂ, ಶಿವಮೆಚ್ಚಿದ ಕಣ್ಣಪ್ಪ ಹಾಗೂ ಪರಶುರಾಮ. ಇದು ನಮ್ಮ ಅಪ್ಪು ಸರ್ ಅವರು ಚೈಲ್ಡ್ ಆಕ್ಟರ್ ಆಗಿ ಕಾಣಿಸಿಕೊಂಡಂತ ಚಿತ್ರಗಳು. ಈಗ ಅಪ್ಪು ಸರ್ ಅವರು ಹೀರೋ ಆಗಿ ಕಾಣಿಸಿಕೊಂಡಂತಹ ಸಿನಿಮಾಗಳ ಪಟ್ಟಿ ಈಗ ನೋಡೋಣ. ಮೊದಲನೇದಾಗಿ ಅಪ್ಪು, ಅಭಿ, ವೀರ ಕನ್ನಡಿಗ, ಮೌರ್ಯ, ಆಕಾಶ್, ನಮ್ಮ ಬಸವ, ಅಜಯ್, ಅರಸು, ಮಿಲನ, ಬಿಂದಾಸ್, ವಂಶಿ, ರಾಜ್, ರಾಮ್, ಪೃಥ್ವಿ, ಜಾಕಿ, ಹುಡುಗರು, ಪರಮಾತ್ಮ, ಅಣ್ಣಾ ಬಾಂಡ್, ಯಾರೇ ಕೂಗಾಡಲಿ, ಪವರ್ ಸ್ಟಾರ್, ನಿನ್ನಿಂದಲೇ, ಮೈತ್ರಿ, ರಣವಿಕ್ರಮ, ಚಕ್ರವ್ಯೂಹ, ದೊಡ್ಮನೆ ಹುಡುಗ, ರಾಜಕುಮಾರ, ಅಂಜನಿ ಪುತ್ರ, ನಟಸಾರ್ವಭೌಮ, ಯುವರತ್ನ, ಜೇಮ್ಸ್ ಹಾಗೂ ಗಂಧದ ಗುಡಿ. ಈ ಎಲ್ಲಾ ಚಿತ್ರಗಳಲ್ಲಿ ನಮ್ಮ ಅಪ್ಪು ಸರ್ ಹೀರೋ ಆಗಿ ನಟಿಸಿದ್ದಾರೆ. ಅದರಲ್ಲಿ ಮೊದಲ 11 ಸಿನಿಮಾ ಯಾವ್ಯಾವುದು ಅಂದ್ರೆ ಅಪ್ಪು, ಅಭಿ, ವೀರ ಕನ್ನಡಿಗ, ಮೌರ್ಯ, ಆಕಾಶ್, ನಮ್ಮ ಬಸವ, ಅಜಯ್, ಅರಸು, ಮಿಲನ, ಬಿಂದಾಸ್, ವಂಶಿ. ಈ 11 ಚಿತ್ರಗಳು ಕೂಡ ಬ್ಯಾಕ್ ಟು ಬ್ಯಾಕ್ 100 ಡೇಸ್ ಕಂಪ್ಲೀಟ್ ಆಗಿ ಹಿಟ್ ಆಗಿದ್ವು. ಸೊ ನಮ್ಮ ಶಿವಣ್ಣ ಅವ್ರನ್ನ ಹ್ಯಾಟ್ರಿಕ್ ಹೀರೋ ಅಂತ ಕರಿತೀವಿ. ಅದೇ ನಮ್ಮ ಅಪ್ಪು ಸರ್ ಅವರ ಮೂವೀಸ್ ಅಂತ ಬಂದಾಗ ಬ್ಯಾಕ್ ಟು ಬ್ಯಾಕ್ 11 ಸಿನಿಮಾಗಳು 100 ಡೇಸ್ ಕಂಪ್ಲೀಟ್ ಮಾಡಿ ಹಿಟ್ ಆಗಿದಾವೆ. 12ನೇ ಮೂವಿ ರಾಜ್ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಇದು ಪ್ರೇಮ್ ಅವರ ಡೈರೆಕ್ಷನ್ ಅಲ್ಲಿ ಈ ಮೂವಿ ಮೂಡಿ ಬಂದಿತ್ತು. ಈ ಮೂವಿ ಒಂದು ಆವರೇಜ್ ಆಗಿ ಕಾಣಿಸ್ಕೊಳ್ತು. ಅದರಲ್ಲೂ ಈ ಮೂವಿಯಲ್ಲಿ ಸಾಂಗ್ಸ್ ಅಂತ ಬಂದ್ರೆ ಒಂದೊಂದು ಸಾಂಗು ಅಲ್ಟಿಮೇಟ್ ಗುರು, ಅಷ್ಟು ಸಕ್ಕದಾಗಿವೆ ಈ ರಾಜ್ ಮೂವಿಯಲ್ಲಿ ಸಾಂಗ್ಸ್. ಅದಾದ ನಂತರ ನೆಕ್ಸ್ಟ್ ರಾಮ್ ಮೂವಿ ಕೂಡ 100 ಡೇಸ್ ಕಂಪ್ಲೀಟ್ ಮಾಡಿ ಹಿಟ್ ಲಿಸ್ಟ್ಗೆ ಸೇರ್ಕೊಳ್ಳುತ್ತೆ. ನೆಕ್ಸ್ಟ್ ಪೃಥ್ವಿ, ನೆಕ್ಸ್ಟ್ ಜಾಕಿ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಇದು ಸೂರಿ ಅವರ ಡೈರೆಕ್ಷನ್ ಆಗಿತ್ತು. ಈ ಮೂವಿ ಬಿಡುಗಡೆಯಾದಾಗ ಅಪ್ಪು ಸರ್ ಫ್ಯಾನ್ಸ್ ಎಲ್ಲ ಹುಚ್ಚದು ಕುಣಿದಾಡ್ಬಿಟ್ರು, ಅಷ್ಟು ಸಕ್ಕದಾಗಿತ್ತು ಮೂವಿ. ಸಾಂಗ್ಸ್ ಅಂತ ಬಂದಾಗ ಕೂಡ ತುಂಬಾನೇ ಸಕ್ಕದಾಗಿದ್ವು. ಅದರಲ್ಲೂ ಅಪ್ಪು ಸರ್ ಅವರ ಕ್ಯಾರೆಕ್ಟರ್ ಈ ಜಾಕಿ ಮೂವಿಯಲ್ಲಿ ಎಲ್ಲರಿಗೂ ಸಿಕ್ಕಾಪಟ್ಟೆನೆ ಇಷ್ಟ ಆಯ್ತು. ಒಂದು ಲೋಕಲ್ ಹುಡುಗ ಆಗಿ ಈ ಜಾಕಿ ಮೂವಿಯಲ್ಲಿ ನಮ್ಮ ಅಪ್ಪು ಸರ್ ಅವರು ಕಾಣಿಸ್ಕೊಂಡಿದ್ದಾರೆ. ಡೌಟ್ ರಾಜ, ನಾನ್ ಡೌಟ್ ಇಟ್ಕೊಂಡಿಲ್ಲ ಕಣ. ನಮ್ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟ್ಸೋರ್ ನಾವಾಗಿರ್ಬೇಕು. ಓಹೋ, ಯಾರೋ ಬಂದ್ಬಿಟ್ಟು ತಗೊಳಪ್ಪ ಅಂತ ದುಡ್ಡು ಕೊಟ್ಬಿಡ್ತಾರ ನಿಂಗೆ. ಲವ್ ಅನುಭವಿಸ್ಬೇಕು ಅಂತ ಹಣೆಲ್ ಬರ್ದಿದ್ರೆ ಹೆಣ್ಣು ಹೊನ್ನು ಮೊಣ್ಣು ಯಾವನು ತಪ್ಸಕ್ಕಾಗಲ್ಲ. ನೆಕ್ಸ್ಟ್ ಹುಡುಗರು, ಪರಮಾತ್ಮ, ಅಣ್ಣಾ ಬಾಂಡ್, ಯಾರೇ ಕೂಗಾಡಲಿ, ನಿನ್ನಿಂದಲೇ, ಪವರ್ ಸ್ಟಾರ್, ಮೈತ್ರಿ, ರಣವಿಕ್ರಮ
ಹಾಗೂ ದೊಡ್ಮನೆ ಹುಡುಗ. ದೊಡ್ಮನೆ ಹುಡುಗ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಪವರ್ ಸ್ಟಾರ್ ಕೆರಿಯರ್ ಅಲ್ಲಿ ಇದು 25ನೇ ಸಿನಿಮಾ ಆಸ್ ಎ ಲೀಡ್ ಆಕ್ಟರ್. ಅವರು ಹೀರೋ ಆಗಿ ಕಾಣಿಸ್ಕೊಂಡಂತಹ 25ನೇ ಮೂವಿ ಯಾವುದು ಅಂದ್ರೆ ಅದು ದೊಡ್ಮನೆ ಹುಡುಗ. ದೊಡ್ಮನೆ ಹುಡುಗ ಮೂವಿ ಆದ ನಂತರ ಬಂದಿರೋ ಮೂವಿನೇ ರಾಜಕುಮಾರ. ಈ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಕನ್ನಡ ಫಿಲಂ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ 75 ಕೋಟಿ ಕಲೆಕ್ಷನ್ ಮಾಡಿರೋ ಮೂವಿ ಯಾವುದು ಅಂತ ನೀವೇ ಕೇಳಿದ್ರೆ ಅದು ರಾಜಕುಮಾರ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಓಕೆ. ಹಾಗೂ ಈ ರಾಜಕುಮಾರ ಮೂವಿ ಅಪ್ಪು ಸರ್ ಕೆರಿಯರ್ ಅಲ್ಲೇ ಹೈಯೆಸ್ಟ್ ಕಲೆಕ್ಟೆಡ್ ಮೂವಿ ಯಾವುದು ಅಂದ್ರೆ ಅದು ರಾಜಕುಮಾರ. ಈ ಮೂವಿನ ಸಂತೋಷ್ ಆನಂದರಾಮ್ ಅವರು ಡೈರೆಕ್ಟ್ ಮಾಡಿದ್ರು. ನೆಕ್ಸ್ಟ್ ಅಂಜನಿ ಪುತ್ರ, ನಟ ಸಾರ್ವಭೌಮ, ಯುವರತ್ನ, ಜೇಮ್ಸ್ ಹಾಗೂ ಕೊನೆಯದಾಗಿ ಗಂಧದ ಗುಡಿ. ಇದಾಗಿತ್ತು ಅಪ್ಪು ಸರ್ ಅವರ ಮೂವೀಸ್ ಲಿಸ್ಟ್ ಆಸ್ ಅ ಲೀಡ್ ಆಕ್ಟರ್. ಓಕೆ, ಈಗ ಅಪ್ಪು ಸರ್ ಅವರಿಗೆ ಬಂದಂತಹ ಪ್ರಶಸ್ತಿಗಳು ಯಾವುದು ಅಂತ ಈಗ ನೋಡೋಣ. ಮೊದಲನೇದಾಗಿ ಅವ್ರ 10ನೇ ವಯಸ್ಸಲ್ಲಿ ಇರಬೇಕಾದ್ರೆ ಬೆಟ್ಟದ ಹೂ ಚಿತ್ರಕ್ಕೆ ಇದು ಆಕ್ಚುಲಿ ಚೆನ್ನಾಗಿರೋದು. ಮೊನ್ನೆ ಯಾರೋ ಹೇಳ್ತಾ ಇದ್ರು ಅಪ್ಪು ಸರ್ ಅವ್ರನ್ನ ನಾನೇ ಬೆಳೆಸಿದ್ದು ಅಂತ. ಈಗ ಆಲ್ರೆಡಿ ಕ್ಷಮೆನೂ ಕೇಳಿದ್ದಾರೆ. ಸೊ ಈ ವಿಷಯನ ನಾನು ಇಲ್ಲಿಗೆ ಬಿಡ್ತೀನಿ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ನೆಕ್ಸ್ಟ್ ಫಿಲಂ ಫೇರ್ ಅವಾರ್ಡ್ಸ್ ಅಂತ ಬಂದ್ರೆ ನಮ್ಮ ಅಪ್ಪು ಸರ್ ಅವರಿಗೆ 4 ಪ್ರಶಸ್ತಿಗಳು ಸಿಕ್ಕಿವೆ. ಯಾವ ಚಿತ್ರಕ್ಕೆ ಅಂತ ನೀವೆಲ್ಲ ಕೇಳೋದಾದ್ರೆ ಅದು ಅರಸು, ಹುಡುಗರು, ರಣವಿಕ್ರಮ ಹಾಗೂ ರಾಜಕುಮಾರ. ನೆಕ್ಸ್ಟ್ ಕರ್ನಾಟಕ ಸ್ಟೇಟ್ ಫಿಲಂ ಅವಾರ್ಡ್ಸ್ ಅಂತ ನೋಡೋದಾದ್ರೆ ನಮ್ಮ ಅಪ್ಪು ಸರ್ ಅವರಿಗೆ 2 ನಕ್ಷತ್ರಗಳು ಹಾಗೂ ಚಲಿಸುವ ಮೋಡಗಳು ಈ 2 ಚಿತ್ರಕ್ಕೆ ಅಪ್ಪು ಸರ್ ಅವರಿಗೆ ಬೆಸ್ಟ್ ಚೈಲ್ಡ್ ಆಕ್ಟರ್ ಅಂತ ಪ್ರಶಸ್ತಿ ಸಿಕ್ಕಿದೆ. ನೆಕ್ಸ್ಟ್ ಮಿಲನ ಹಾಗೂ ಜಾಕಿ ಈ 2 ಚಿತ್ರಗಳಿಗೆ ಬೆಸ್ಟ್ ಆಕ್ಟರ್ ಅಂತ ಅಪ್ಪು ಸರ್ ಅವರಿಗೆ ಪ್ರಶಸ್ತಿ ಸಿಕ್ಕಿದೆ. ಹಾಗೂ ನಮ್ಮ ಕರ್ನಾಟಕದ ಹೆಮ್ಮೆ ಪ್ರಶಸ್ತಿ ಕರ್ನಾಟಕ ರತ್ನ ಪ್ರಶಸ್ತಿ ಕೂಡ ಅಪ್ಪು ಸರ್ ಅವರಿಗೆ ಸಿಕ್ಕಿದೆ. ಇದಾಗಿತ್ತು ಅಪ್ಪು ಸರ್ ಅವರಿಗೆ ಪ್ರಶಸ್ತಿ ಸಿಕ್ಕಿದ ಮಾಹಿತಿಗಳು. ಈಗ ಬರೋದಾದ್ರೆ ನೆಕ್ಸ್ಟ್ ಅಪ್ಪು ಸರ್ ಅವರ ಸೋಷಿಯಲ್ ವರ್ಕ್ಸ್ ಬಗ್ಗೆನೂ ನಾವು ಇಲ್ಲಿ ಮಾತಾಡೋಣ. ಮೊದಲನೇದಾಗಿ 26 ಅನಾಥಾಶ್ರಮಗಳು, 16 ವೃದ್ಧಾಶ್ರಮಗಳು ಹಾಗೂ 19 ಗೋಶಾಲೆಗಳು ನಮ್ಮ ಅಪ್ಪು ಸರ್ ಅವರು ನೋಡ್ಕೊಳ್ತಾ ಇದ್ರು. ಹಾಗೂ ಎಷ್ಟೋ ಜನ ಅನಾಥ ಮಕ್ಕಳಿಗೆ ನಮ್ಮ ಅಪ್ಪು ಸರ್ ಅವರು ಎಜುಕೇಶನ್ ಕೊಡಿಸ್ತಾ ಇದ್ರು. ಇಷ್ಟೇ ಅಲ್ಲ ಗುರು, ಇನ್ನೂ ಎಷ್ಟೋ ಶಾಲೆಗಳಿಗೆ ನಮ್ಮ ಅಪ್ಪು ಸರ್ ಅವರು ತಮ್ಮ ಕೈಲಿ ಎಷ್ಟಾಗತ್ತೋ ಅಷ್ಟು ಸಹಾಯ ಮಾಡಿದ್ದಾರೆ. ಅವರು ಶಕ್ತಿಧಾಮ ಕೂಡ ನಡೆಸ್ತಾ ಇದ್ರು. ಆ ಶಕ್ತಿಧಾಮ ಎಲ್ಲಿದೆ ಅಂತ ನೀವು ಕೇಳೋದಾದ್ರೆ ಅದು ಮೈಸೂರಲ್ಲಿ ಇದೆ. ಇದಲ್ಲದೆ ಕೊರೋನಾ ಅಂತ ವೈರಸ್ ಬಂದಾಗ ಕೂಡ ನಮ್ಮ ಅಪ್ಪು ಸರ್ ಅವರು ಸಹಾಯ ಮಾಡಿದ್ದಾರೆ. ಹಾಗೂ ಫ್ಲಡ್ಸ್ ಅಂತ ಆದಾಗ ಕೂಡ ನಮ್ಮ ಅಪ್ಪು ಸರ್ ಅವರು ತಮ್ಮ ಕೈಲಿ ಎಷ್ಟಾಗತ್ತೋ ಅಷ್ಟು ಸಹಾಯ ಕೂಡ ಮಾಡಿದ್ದಾರೆ. ಇದು ನಮಗೆ ಗೊತ್ತಿರುವಂತ ವಿಷಯಗಳು. ಇನ್ನು ಗೊತ್ತಿಲ್ಲದೆ ಅವರು ಎಷ್ಟೋ ಜನಕ್ಕೆ ತಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿದ್ದಾರೆ. ಹಾಗೂ ತಾವು ಹಾಡಿರುವ ಹಾಡುಗಳಿಂದ ಏನ್ ದುಡ್ಡು ಬಂದಿರುತ್ತೋ ಅದು ಕೂಡ ಈ ಎಲ್ಲಾ ಟ್ರಸ್ಟ್ಗಳಿಗೆ ಅವರು ಸಹಾಯ ಮಾಡ್ತಾ ಇದ್ರು. ಇದಲ್ಲದೆ ಅಪ್ಪು ಸರ್ ಅವರು ರೈಟ್ ಟು ಎಜುಕೇಶನ್ ಅಂತ ಕ್ಯಾಂಪೈನ್ ಕೂಡ ಮಾಡಿದ್ರು. ಎಲ್ಲಾ ಮಕ್ಕಳಿಗೆ ಶಿಕ್ಷಣ ಸಿಗಬೇಕು ಅಂತ ನಮ್ಮ ಅಪ್ಪು ಸರ್ ಅವರು ರೈಟ್ ಟು ಎಜುಕೇಶನ್ ಅಂತ ಕ್ಯಾಂಪೈನ್ ಕೂಡ ಮಾಡಿದ್ರು. ಅದು ಕೂಡ ₹1 ತಗೊಳ್ಳದೆ ಫ್ರೀಯಾಗಿ ಮಕ್ಕಳಿಗೋಸ್ಕರ ಅಂತಾನೆ ಈ ಕ್ಯಾಂಪೇನ್ ಮಾಡಿದ್ರು. ಇದರಲ್ಲೇ ಗೊತ್ತಾಗತ್ತೆ ನಮ್ಮ ಅಪ್ಪು ಸರ್ ಎಂತ ದೊಡ್ಡ ವ್ಯಕ್ತಿ ಅಂತ. ಈ ಎಲ್ಲ ಒಳ್ಳೆ ಕೆಲಸ ಮಾಡಿದಕ್ಕೆ ನಮ್ಮ ಅಪ್ಪು ಸರ್ ಅವರಿಗೆ ತುಂಬಾ ಪ್ರೀತಿ ನಮ್ಮ ಕನ್ನಡ ಜನತೆ ಕೊಡ್ತಾರೆ. ಹಾಗೂ ಎಷ್ಟೋ ಮನೆಗಳಲ್ಲಿ ಅವರ ಫೋಟೋಗಳು ಕೂಡ ಇವೆ. ಈವನ್ ನಮ್ಮ ಮನೇಲಿ ಕೂಡ ಅವರ ಫೋಟೋ ಕೂಡ ಇದೆ. ಬರೀ ಒಂದಲ್ಲ ಗುರು, 3 ಫೋಟೋ ಇದೆ. ಸೊ ಅದರಲ್ಲಿ ಈ ಫೋಟೋ ಕೂಡ ಒಂದು. ನಾನು ಅಪ್ಪು ಸರ್ ಅಭಿಮಾನಿ ಆಗಿರೋದ್ರಿಂದ ನನಗೆ ಅಪ್ಪು ಸರ್ ಮೂವೀಸ್ ಎಷ್ಟು ಗೊತ್ತು ಅಂತ ನೀವೇ ಕೇಳೋದಾದ್ರೆ ಓಕೆ, ಈಗ ನಾನು ಕಣ್ಣು ಮುಚ್ಕೊಂಡು ಹೇಳ್ತೀನಿ. ನಾನು ಯಾವ ಚಿತ್ರ ಬಿಟ್ಟಿದ್ದೀನೋ ಆ ಚಿತ್ರನ ಈ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಅಪ್ಪು, ಅಭಿ, ವೀರ ಕನ್ನಡಿಗ, ಮೌರ್ಯ, ಆಕಾಶ್, ಅಜಯ್, ನಮ್ಮ ಬಸವ, ಅರಸು,
ಬಿಂದಾಸ್, ಮಿಲನ, ವಂಶಿ, ರಾಜ್, ರಾಮ್, ಪೃಥ್ವಿ, ಜಾಕಿ, ಪರಮಾತ್ಮ, ಹುಡುಗರು, ಅಣ್ಣಾ ಬಾಂಡ್, ಯಾರೇ ಕೂಗಾಡಲಿ, ನಿನ್ನಿಂದಲೇ, ಪವರ್ ಸ್ಟಾರ್, ಮೈತ್ರಿ, ಚಕ್ರವ್ಯೂಹ, ದೊಡ್ಮನೆ ಹುಡುಗ, ರಾಜಕುಮಾರ, ಅಂಜನಿ ಪುತ್ರ, ನಟ ಸಾರ್ವಭೌಮ, ಯುವ ರತ್ನ, ಜೇಮ್ಸ್, ಗಂಧದ ಗುಡಿ. ಸೊ ಇಷ್ಟು ನನಗೆ ಅಪ್ಪು ಸರ್ ಅವರ ಮೂವೀಸ್ ನನಗೆ ಪರ್ಸ್ನಲ್ ಆಗಿ ಗೊತ್ತಿತ್ತು. ನಿಮ್ಗೆ ಎಷ್ಟು ಮೂವಿ ಗೊತ್ತಿದೆಯೋ ಅಪ್ಪು ಸರ್ ಅವರದ್ದು, ಸೊ ಅದನ್ನು ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೂ ನಾನು ಯಾವ ಮೂವಿನ ಬಿಟ್ಟಿದ್ನೋ ಆ ಮೂವಿನ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದಾಗಿತ್ತು ನನ್ನ ಮೊದಲನೇ ವಿಡಿಯೋ ಅಪ್ಪು ಸರ್ ಅವರ ಬಗ್ಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸೊ ದಯವಿಟ್ಟು ಎಲ್ಲ ಅಪ್ಪು ಸರ್ ಅಭಿಮಾನಿಗಳು ಈ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರೋ, ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರೋ ಅವರೆಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್.